ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನಾವು ತುಂಬಾನೇ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವಾಗ ಏನಂದ್ರೆ ಸಂಜೆ 6 ಗಂಟೆ ಆಗಿದೆ, ಮಂಗಳವಾರ. ಇವತ್ತು ಬೇಜಾರಿನ ವಿಷಯ ಏನಂದ್ರೆ ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ. ಬೆಳಗ್ಗೆ 9 ಗಂಟೆಗೆ ಹೋಗಿತ್ತು, 9:30 ಅಷ್ಟೊತ್ತಿಗೆ ಹೋಗಿತ್ತು ಕರೆಂಟ್. ಈಗಷ್ಟೇ ಬಂದಿರೋದು 6 ಗಂಟೆಗೆ. ಸೊ ಒಂಥರ ಕರೆಂಟ್ ಇಲ್ಲದೆ ಇರುವಾಗ ಒಂಥರ ಬೋರ್ ಆಗುತ್ತೆ, ಮತ್ತೆ ಮೂಡ್ ಆಫ್ ಆಗುತ್ತೆ ನನಗಂತೂ. ಯಾಕಂದ್ರೆ ಅದ್ವಿಕಿಗೆ ಗಾಳಿ ಬೀಸಿ ಬೀಸಿ ಕೈಯೆಲ್ಲ ನೋವು ಸ್ಟಾರ್ಟ್ ಆಗಿದೆ. ನನಗೆ 3:30 ತನಕ ಫ್ಯಾನ್ ಬಂದಿತ್ತು, ಇನ್ವರ್ಟರ್ ಇತ್ತಲ್ವಾ, ಫ್ಯಾನ್ ಇತ್ತು. ಆನಂತರ ಫ್ಯಾನ್ ಕೂಡ ಆಫ್ ಆಗೋಯ್ತು. ಸೊ ಅವನಿಗೆ ಗಾಳಿ ಬೀಸಿ ಬೀಸಿ ಬೇಜಾರಾಗೋಯ್ತು. ನನಗಂತೂ ಎಷ್ಟು ಬೇಗ ಕರೆಂಟ್ ಬರುತ್ತಪ್ಪ ಅಂತ ಅನ್ಸ್ಬಿಡ್ತು. ಸೊ ಫೈನಲಿ ಕರೆಂಟ್ ಬಂತು. ಬಟ್ ಇವಾಗ ಅವನು ಇಲ್ಲಿಲ್ಲ, ಪಕ್ಕದ ಮನೆಗೆ ಹೋಗಿದ್ದಾನೆ. ಅಲ್ಲಿ ಸ್ವಲ್ಪ ಒಂದು ಏನು ಕಾಲೇಜ್ಗೆ ಹೋಗೋ ಹುಡುಗಿರಿದ್ದಾರೆ ಆಯ್ತಾ, ಒಂದು ಫಸ್ಟ್ PU ಆ ಥರ ಒಂದು 3 ಜನ ಇದ್ದಾರೆ. ಅವ್ರ ಜೊತೆ ಆಟ ಆಡೋದು ಇವನು. ಪಾಪ ಮತ್ತೆ ಅವನಿಗೆ ಬೇರೆ ಯಾರು ಇಲ್ಲ, ಆಟ ಆಡ್ಲಿಕ್ಕಿಲ್ಲ, ಚಿಕ್ಕ ಮಕ್ಳು ಯಾರು ಇಲ್ಲ, ಒಬ್ಳೇನೋ ಇದ್ದಾಳೆ. ಸೊ ಅವಳಿಗೊಂದು 7 years ಇರಬೇಕು. ಅವಳಂದ್ರೆ ಇಷ್ಟ ಅವನಿಗೆ. ಅದೇ ಅಮ್ಮನ ಮನೆಗೆ ಇದ್ದವಾಗ ಅಲ್ಲಿ ತುಂಬ ಜನ ಇರ್ತಾರಲ್ಲ ಮಕ್ಕಳು, ಮಾವನ ಮಕ್ಕಳು ಮತ್ತೆ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಇದ್ದವಾಗ ಅವನು ಫುಲ್ ಬಿಂದಾಸ್ ಆರಾಮ್ಸೆ ಆಟ ಆಡ್ಕೊಂಡು ಅವ್ರ ಜೊತೆ ಜಗಳ ಮಾಡಿಕೊಂಡು ಹೀಗೆ ನನ್ನ ಹತ್ರ ಬರೋದೇ ಇಲ್ಲ ಅವಾಗ. ಸೊ ಯಾರು ಇಲ್ಲದೆ ಇರುವಾಗ ನನಗೆ ಬಂದು ಏನಾದರೂ ರಗಳೆ ಮಾಡೋದು ಅದರಲ್ಲೇ ಇರುತ್ತೆ. ಆದರೆ ಜಾಸ್ತಿ ರಗಳೆ ಕೊಡೋದಿಲ್ಲ. ನಾನು ಸ್ವಲ್ಪ ಕಣ್ಣು ಹಿಂಗೆ ಮಾಡಿದರೆ ಸಾಕು, ಸುಮ್ಮನೆ ಆಗ್ತಾನೆ. ಬಂದು ನನ್ನ ಹತ್ರ ಬೇರೆ ಏನು ಕೇಳೋದಿಲ್ಲ, ಬೇರೆ ಅಂಗಡಿಗೆ ಹೋಗುವ, ಹೊರಗಡೆ ಹೋಗುವ ಅದೆಲ್ಲ ಕೇಳೋದು ಜಾಸ್ತಿ. ಸೊ ಮತ್ತೆ ಇವಾಗ ಏನಂದರೆ ನಾನು ಸಂಜೆ ಕೆಲವೊಂದ್ಸಲ ಕಾಫಿ ಕುಡಿತೀನಿ, ಕೆಲವೊಂದ್ಸಲ ಹಾಲು ಕುಡಿತೀನಿ, ಕೆಲವೊಂದ್ಸಲ ಏನು ಕುಡಿಯಲ್ಲ. ಇವತ್ತಂತೂ ಒಂದು ರೀತಿ ಬೆಳಗ್ಗೆಯಿಂದ ಒಂಥರ ಈ ಕರೆಂಟ್ ಬರುತ್ತೆ ಅಂತ ಕಾಯೋದು ಅದೇ ಆಗೋಯ್ತು. ಸೊ ಇವಾಗ ಕಾಫಿ ಕುಡಿಯೋಣ ಅಂತ ಅನಿಸ್ತಿದೆ, ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಗ್. ನೋಡೋಣ ಏನೇನಾಗುತ್ತೆ. ಈ ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ, ನಾಳೆನೂ ಕಂಟಿನ್ಯೂ ಮಾಡ್ತೇನೆ. ಅತ್ತೆ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅತ್ತೆ ಬಂದ ಮೇಲೆ ಇವತ್ತು ಹಲಸಿನ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ. ಸ್ವಲ್ಪ ಲೈಟಾಗಿಯೇ ಕಾಫಿ ಮಾಡ್ಕೊಂಡಿದ್ದೆ, ಯಾಕೆಂದರೆ ಸ್ಟ್ರಾಂಗ್ ಆದರೆ ಮತ್ತು ರಾತ್ರಿ ನಿದ್ದೆ ಬರೋದಿಲ್ಲ ಅಂತ. ಆಲ್ರೆಡಿ ತುಂಬಾ ಲೇಟಾಗಿ ಹೋಗಿತ್ತು ಕಾಫಿ ಕುಡಿಯೋ ಟೈಮ್. ಸೊ ಹಾಗಾಗಿ ಬೆಳಿಗ್ಗೆ ಮಾಡಿರೋ ಪುಲಾವ್ ತಿಂತಾ ಇದ್ದೇನೆ. ಸಂಜೆ ಟೈಮಲ್ಲಿ ಕೆಲವೊಂದ್ಸಲ ಏನು ತಿನ್ನಲ್ಲ ನಾನು, ಅದು ಯಾವಾಗಲೂ ಬೈತಾರೆ ಏನಾದರೂ ತಿನ್ನು ಅಂತ ಹೇಳಿ. ಸೊ ಕೆಲವೊಂದ್ಸಲ ಬೆಳಿಗ್ಗೆ ಮಾಡಿರೋ ತಿಂಡಿನೇ ತಿಂತೇನೆ ಸಂಜೆ ಟೈಮಲ್ಲಿ. ಎಂತ ಎಂತ ಬೇಕು ನಿಂಗೆ? ಆದ್ವಿಕ್ಕಿದ್ದು ಲಾಸ್ಟ್ ಪ್ಲೇ ಹೋಮಲ್ಲಿ ಕೊಟ್ಟಿರೋ ನೋಡಿ ಡ್ರಾಯಿಂಗ್ ಬುಕ್ ಹೇಗಾಗಿದೆ. ಚಿನ್ನ ಸ್ಕೂಲ್ಗೆ ಹೋಗುವ ನಾಳೆ? ಬೇಡವಾ? ಸ್ಕೂಲ್ಗೆ ಓದ್ತಿಲ್ಲ ನೀನು? ರಜೆಯಾ? ದಿನ ರಜೆಯಾ? ಓಕೆ, ಸ್ನಾನಕ್ಕೆ ಹೋಪ ಬಾ. ಗುಡ್ ಬಾಯ್ ಅಲ್ಲ, ಸ್ನಾನ ಮಾಡಬೇಕಲ್ಲ ಡೈಲಿ. ಸ್ನಾನ ಮಾಡಿ ಬಂದು ಕೊಡ್ತೆ, ಪೆನ್ಸಿಲ್ ಕೊಡ್ತೆ. ಬಾಬಾ. ಇದು ಮೊನ್ನೆ ಶನಿವಾರ ಸಂತೆಯಿಂದ ತಂದಿರೋದು, ಚೆನ್ನಾಗಿ ಹಣ್ಣಾಗಿದೆ. ಇದನ್ನ ಇವತ್ತು ಕಡುಬು ಮಾಡೋಣ ಅಂತ. ಪ್ರತಿ ವರ್ಷನೂ ನಾವು ಹಲಸಿನ ಕಡುಬು ಮತ್ತೆ ಮುಳುಕ ಮಾಡೇ ಮಾಡ್ತೀವಿ. ಅದೇ ಕೈಯಲ್ಲಿ ಎಂತ ಎಂತ ಅದು? ನೂಡಲ್ಸ್ ಪ್ಯಾಕೆಟ್. ಹಾಗೆ ಅದೇ ಟೈಮಿಗೆ ಸರಿಯಾಗಿ ಮನೆಯೊಳಗೆ ಒಂದು ಕಪ್ಪೆ ಬಂದಿತ್ತು. ನಾನು ನೋಡಿರಲಿಲ್ಲ, ಅದಕ್ಕೆ ನನ್ನನ್ನು ಕರೆದಿರೋದು. ಅಜ್ಜಿ ಅಮ್ಮ ಇಬ್ರು ಬನ್ನಿ ಕಪ್ಪೆ ಬಂದಿದೆ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೋಗಿ ನೋಡಿದ್ರೆ ಮರಕಪ್ಪೆ ಇದು. ಇದನ್ನು ಓಡಿಸೋ ತನಕನೇ ನಮಗೆ ಒಂದು ಅರ್ಧ-ಮುಕ್ಕಾಲು ಗಂಟೆ ವೇಸ್ಟ್ ಆಗೋಯ್ತು ಟೈಮ್. ಇಲ್ಲಿ ಬಾಳೆ ಎಲೆಯನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀವಿ. ರೆಸಿಪಿ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು 7-8 ಗಂಟೆಗಳ ಕಾಲ ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ, ದೋಸೆ ಅಕ್ಕಿಯನ್ನು. ನಾವು ಮಿಕ್ಸಿ ಜಾರಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಗ್ರೈಂಡ್ರಲ್ಲಿ ಮಾಡುವಷ್ಟು ಟೈಮ್ ಇರಲಿಲ್ಲ, ಬೇಗನೆ ಆಗಬೇಕು ಅಂತ ಮಿಕ್ಸಿ ಜಾರಲ್ಲಿ ಹಲಸಿನಣ್ಣನ್ನು ಮೊದಲಿಗೆ ರುಬ್ಕೊಂಡು ಅಕ್ಕಿ ಹಾಗೆ ಅರ್ಧ ಗಡಿ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲವನ್ನ ರುಬ್ಕೊಂಡು ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಕ್ಕ ಚಿಕ್ಕ ತೆಂಗಿನಕಾಯಿ ಹೋಳುಗಳನ್ನ ಹಾಕೊಳ್ಳೋದ್ರಿಂದ ಮತ್ತೆ ಒಂದು ಸ್ವಲ್ಪ ಕಾಳುಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ಹಲಸಿನಣ್ಣು ಸಪ್ಪೆ ಇರುತ್ತೆ, ಅವಾಗ ರುಚಿ ನೋಡಿಕೊಂಡು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ರಾತ್ರಿನೇ ಕಡುಬನ್ನ ಬೇಯಿಸಿ ಇಟ್ಟಿದ್ದೀವಿ, ಬೆಳಿಗ್ಗೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್.
ಇಲ್ಲಿ ಬೆಳಿಗ್ಗೆ ಆಲ್ರೆಡಿ ನಾನು ಎದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಆಗಷ್ಟೇ ಅರಳಿರೋ ಹೂಗಳನ್ನೆಲ್ಲ ನೋಡ್ತಾ ಇದ್ರೆ ಅದೊಂಥರ ಮನಸ್ಸಿಗೆ ಖುಷಿ ಅಂತ ಅನ್ಸೋದು. ಹೆಚ್ಚಿನ ಸಲ ನನಗೆ ಹೂವನ್ನು ತೆಗಿಲಿಕ್ಕೆ ಮನಸ್ಸಾಗೋದಿಲ್ಲ, ಅದು ಹಾಗೆ ಗಿಡದಲ್ಲಿ ಇರಲಿ ಅಂತಾನೆ ಅನ್ಸುತ್ತೆ. ನಮ್ಮನೇಲಿ ಪಾರಿಜಾತ ಹೂವು ಆಗುತ್ತೆ, ನಂಗೆ ತುಂಬ ಇಷ್ಟ ಪಾರಿಜಾತ ಹೂವು ಅಂದರೆ. ನಾವೇ ಮನೇಲಿ ಗಿಡ ಬೆಳೆಸಿ ಅದರಲ್ಲಾಗಿರೋ ಹೂವನ್ನು ತಂದು ದೇವ್ರಿಗೆ ಪೂಜೆ ಮಾಡಿದರೆ ಅದೊಂಥರ ಖುಷಿ ಅಲ್ವಾ. ಆದಿ ಜಿಮ್ಮಿಂದ ಬರ್ತಾ ಹೋಟೆಲ್ಗೆ ಹೋಗಿ ತಿಂಡಿ ತಗೊಂಡು ಬಂದಿದ್ದಾರೆ ಆದ್ವಿಕ್ಗೆ. ಅವನಿಗೆ ಡೋನಟ್ ಅಂದರೆ ತುಂಬ ಇಷ್ಟ, ಅಂದರೆ ರಿಯಲ್ ಡೋನಟ್ ಇಷ್ಟ ಇಲ್ಲ, ಅವನು ಉದ್ದಿನ ವಡೆಗೆ ಡೋನಟ್ ಅಂತ ಹೇಳೋದು. ಸೊ ಇದು ತುಂಬ ಇಷ್ಟಪಟ್ಟು ತಿಂತಾನೆ, ಯಾವಾಗಲೂ ಬೇಕು ಅಂತ ಹೇಳ್ತಾನೆ. ಅದ್ರ ಜೊತೆ ಮೊಸರು ವಡೆ ಮತ್ತು ಕೇಸರಿ ಬಾತ್ ಕೂಡ ತಗೊಂಡು ಬಂದಿದ್ರು. ಡೋನಟ್ ಬೇಡ, ನಿದ್ದೆ ಬರುತ್ತಾ ಪುನಃ? ಆದ್ವಿಕ್ ಹಲಸಿನಣ್ಣಿನ ಕಡುಬು ತಿಂತಾನೋ ಇಲ್ವೋ ಅಂತ ಹೇಳಿ ಡೋನಟ್ ತರ್ಲಿಕ್ಕೆ ಹೇಳಿದ್ದು, ಆದರೆ ಅದ್ರ ಜೊತೆ ಬೇರೆನೂ ಬಂತು ತಿಂಡಿ. ಬೆಳಿಗ್ಗೆ ಇವಾಗ ಟೈಮ್ ಎಕ್ಸಾಕ್ಟ್ 10 o'clock. ಮನೇಲಿದ್ರೆ ಆದ್ವಿಕಿಗೆ ಸ್ಕೂಲ್ ಇಲ್ಲ ಅಂತ ಅಂದರೆ ನಮ್ದು ಇದೇ ಕತೆ. ಬ್ರೇಕ್ಫಾಸ್ಟ್ ಲೇಟು, ಬೆಳಿಗ್ಗೆ ಎದ್ದೇಳೋದು ಲೇಟು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ಸಲ. ಆದರೆ ಹಲಸಿನ ಕಡುಬು ತಿನ್ನೋಕೆ ಮಾತ್ರ ನೀರು ಅಥವಾ ಟೀ ಹತ್ರ ಇಟ್ಕೊಳ್ಳೇಬೇಕು, ಯಾಕಂದರೆ ಗಂಟ್ಲು ಕದ್ದಂಗೆ ಆಗುತ್ತೆ ಒಂದ್ಸಲ. ಮತ್ತು ಕಾಳುಮೆಣಸು ಮತ್ತು ತೆಂಗಿನಕಾಯಿ ಚಿಕ್ಕ ಚಿಕ್ಕ ಹೋಳುಗಳನ್ನು ಮಾಡಿ ಹಾಕಿದಾರಲ್ಲ, ಅದು ಸಖತ್ ಟೇಸ್ಟ್ ಕೊಡುತ್ತೆ ಇವಾಗ. ಆದ್ವಿಕ್ ಎಲ್ಲಿದ್ದ? ಆದ್ವಿಕ್ ಎಲ್ಲಿದ್ದ? ನನ್ನ ಮಗ ಎಲ್ಲಿದ್ದ? ಕುಟೂಟ್ ಆದ್ವಿಕ್ ಕಳ್ಳ. ನಾ ಹೋಗ್ತೆ, ಆದ್ವಿಕ್ ಇಲ್ಲಿಲ್ಲಲ್ಲ. ಕಪ್ಪೆಯಾ? ಏನಿದು? ಬೆಳಿಗ್ಗೆ ಒಂದು ವಡೆ ತಿಂದಿದ್ದೆ, ಇವಾಗ ಪುನಃ ಇನ್ನೊಂದು ಕೊಡ್ತಾ ಇದ್ದೀನಿ. ಅವನಿಗೆ ಇಷ್ಟ ಅಲ್ವಾ, ಸೊ ಹಾಗಾಗಿ ನಾನು ತೆಗೆದಿಟ್ಟು ಬಿಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಪುನಃ ಕೊಟ್ಟರೆ ಅವನು ತಿಂದ್ಕೊಳ್ತಾನೆ. ಟೈಮ್ ಇವಾಗ 12 ಗಂಟೆ ಆಗ್ತಾ ಬಂತು. ನಮ್ದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಿದೆ. ಇವತ್ತು ಬಾಯ್ಲ್ಡ್ ರೈಸ್ ಮಾಡಿದ್ವಿ, ಚಿಕನ್ ಕರಿ ಮಾಡಿದ್ವಿ, ಮತ್ತೆ ಆದಿ ರೊಟ್ಟಿ ತರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ರೊಟ್ಟಿ ತಂದರೆ ಮತ್ತೆ ಅನ್ನ ಮುಟ್ಟೋದೇ ಇಲ್ಲ, ಅಂದರೆ ಅನ್ನ ತಿನ್ನೋದೇ ಇಲ್ಲ. ರೊಟ್ಟಿಲೇ ಊಟ ಮುಗಿಸ್ತಾರೆ. ಮಧ್ಯಾಹ್ನಕ್ಕೂ ರಾತ್ರಿಗೆಲ್ಲ ರೊಟ್ಟಿನೇ ಫುಲ್. ನನಗೂ ಇಷ್ಟ ಆಗುತ್ತೆ. ನನಗೆ ರೊಟ್ಟಿಗಿಂತ ಜಾಸ್ತಿ ನೀರು ದೋಸೆ ತುಂಬ ಇಷ್ಟ ಆಗುತ್ತೆ. ನೀರು ದೋಸೆ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೆಳಗ್ಗೆದು ಹಲಸಿನಣ್ಣು ಇಡ್ಲಿ ಇದೆ. ಹಲಸಿನಣ್ಣು ಇಡ್ಲಿಗೂ ಕಡುಬು ಜೊತೆ ಸಹ ಚಿಕನ್ ಕರಿ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ ಹಲಸಿನಣ್ಣು ಕಡುಬು ಚಿಕನ್ ಕರಿ. ಸೊ ಇವತ್ತು ರೊಟ್ಟಿ ಇದೆ, ಹಲಸಿನಣ್ಣು ಕಡುಬು ಇದೆ, ಚಿಕನ್ ಕರಿ ಇದೆ, ಮತ್ತೆ ಪುನಃ ನೀರು ದೋಸೆ ಯಾಕೆ ಅಂತ ಮಾಡಲಿಲ್ಲ. ನೀವು ಕೆಲವೊಂದು ಡೀಟೇಲ್ಸ್ ಎಲ್ಲ ಹೇಳಲಿಕ್ಕೆ ಹೇಳಿದ್ರಿ, ಬ್ಲೌಸ್ ಡೀಟೇಲ್ಸ್ ಇರ್ಬೋದು, ಮತ್ತಿನ್ನೇನು ಕೆಲವೊಂದು ಕ್ವಶನ್ಸ್ ನೀವು ಕೇಳಿದ್ರಿ ಕಾಮೆಂಟ್ಸಲ್ಲಿ. ಸೊ ಅದಕ್ಕೆಲ್ಲ ಸ್ವಲ್ಪ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೀಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಏನೇನಾಗುತ್ತೆ ಏನು ಅಂತ. ಓಕೆ, ಬಿಸಿ ಬಿಸಿ ಚಿಕನ್ ಕರಿ. ಇವಾಗಂತೂ ಪುನಃ ಸೆಕೆ ಜಾಸ್ತಿ ಆಗ್ತಾ ಇದೆ, ಯಾಕೆಂದರೆ ಮಳೆ ರಾತ್ರಿ ಬರುತ್ತೆ ಒಂದು ಸ್ವಲ್ಪ. ಡೇ ಟೈಮಲ್ಲಿ ಮಳೆ ಬರೋದಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಪುನಃ ಸೆಕೆ ಸ್ಟಾರ್ಟ್ ಆಯಿತು. ನೋಡಿ ಇಷ್ಟೊಂದು ಸ್ವೆಟ್ ಆಗ್ತಾ ಇದ್ದೀನಿ ನಾನು. ಹಾಗೆ ಮೊನ್ನೆ ನಾನು ಮಾವಿನಕಾಯಿ ಹಣ್ಣಾಗ್ಲಿಕ್ಕಂತ ಹುಲ್ಲೊಳಗೆಲ್ಲ ಹಾಕಿಟ್ಟಿದ್ದೀನಲ್ವ, ನೋಡೋಣ ಏನಾಗಿದೆ ಏನು ಅಂತ. ಅತ್ತೆ ಆ್ಯಪಲ್ ಕೂಡ ಇದ್ರೊಳಗೆ ಹಾಕಿಟ್ಟಿದ್ದಾರೆ. ಮತ್ತು ಇವಾಗ ಫ್ರಿಜ್ಜಲ್ಲಿ ಇಟ್ಟರೆ ಫುಲ್ ಕೋಲ್ಡ್ ಆಗುತ್ತೆ. ಮೊದಲೇ ಇವಾಗ ಶೀತ ಜ್ವರ ಅದೆಲ್ಲ ಸ್ಟಾರ್ಟ್ ಆಗಿದೆ. ಆದಿಗೆ ಜ್ವರ ಬಂದಿತ್ತು. ಸೊ ನೋಡಿ ಕಲರ್ ಹೇಗೆ ಬಂದಿದೆ ಅಂತ. ಆದಿ ಫುಲ್ ರೊಟ್ಟಿ ಮತ್ತು ಚಿಕನ್ ಕರಿಯಲ್ಲೇ ಊಟ ಮುಗಿಸ್ತಾರೆ ಚಿಕನ್ ಕರಿ ಮಾಡಿದವಾಗ. ಆದರೆ ನನಗೆ ಹಾಗಲ್ಲ, ನನಗೆ ರೊಟ್ಟಿ ಚೂರು ತಿಂದ್ರೂ ಅನ್ನ ಮಾತ್ರ ಸ್ವಲ್ಪ ಆದರೂ ತಿನ್ನಲೇಬೇಕು, ಇಲ್ಲಾಂದರೆ ಊಟ ಮಾಡಿದ ಥರ ಫೀಲ್ ಇರೋದೇ ಇಲ್ಲ. ಹಾಗೆ ಈ ಬ್ರೆಡ್ ತಂದಿದ್ರು ಅತ್ತೆ ಆದ್ವಿಕ್ಗೆ ಅಂತ, ತುಂಬ ಚೆನ್ನಾಗಿದೆ, ಮಕ್ಳಿಗೆ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ. ಗೋಧಿ ಬ್ರೆಡ್ ಅಂತೆ, 40 ರೂಪೀಸ್ ಅಷ್ಟೇ, ಸುಮಾರು ಇರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ. ಸ್ವಲ್ಪ ರೊಟ್ಟಿ ತನ್ನಿ ಸಾರ್, ರೊಟ್ಟಿ ತನ್ನಿ, ಇಡಿ ಇಲ್ಲಿ ಕೆಳಗೆ. ಥ್ಯಾಂಕ್ಸ್.
ಸಿಕ್ಕಾಪಟ್ಟೆ ಹಸುವೆ. ಒಂದು ಸ್ವಲ್ಪ ರಸಾಯನ ಕೂಡ ಮಾಡಿದ್ದೆ ಊಟದ ಜೊತೆ. ಸೈಡಲ್ಲಿ ಏನಾದರೂ ಸ್ವೀಟ್ ಆಗಿ ಪಾಯಸ ಏನು ಮಾಡಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ರಸಾಯನ ಮಾಡಿರೋದು ಚೆನ್ನಾಗಿರುತ್ತೆ ಅಂತ. ನನಗಂತೂ ಆಲ್ ಟೈಮ್ ಫೇವ್ರೆಟ್ ರಸಾಯನ. ಲಾಸ್ಟ್ ಟೈಮ್ ನಾನು ಫಂಕ್ಷನ್ಗೆ ಹೊರಟಿರೋ ಲಾಗನ್ನು ಹಾಕ್ತಾವಾಗ ಅದರಲ್ಲಿ ಸ್ಯಾರಿ ಬ್ಲೌಸ್ ನೋಡಿಬಿಟ್ಟು ಬ್ಲೌಸ್ ಡಿಸೈನಿಂಗ್ ಡೀಟೇಲ್ಸ್ ಹೇಳಿ ಅಂತ ಹೇಳಿದ್ರಿ. ಗೋಲ್ಡ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಬ್ಲೌಸ್ ಇರೋದ್ರಿಂದ ನಾನು ಸಿಂಪಲ್ ಆಗಿ ಮಾಡಿಸಿದ್ದೀನಿ. ಏನಾದರೂ ಬೇರೆ ಕಲರಲ್ಲಿ ಆಗಿದ್ರೆ, ಇವಾಗ ಕ್ರೀಮ್ ಗ್ರೀನ್ ಆ ಥರ ಫುಲ್ ಕಾಂಟ್ರಾಸ್ಟ್ ಕಲರಲ್ಲಿ ಇದ್ದಿದ್ರೆ ನಾನು ತುಂಬ ಜಾಸ್ತಿ ವರ್ಕ್ ಮಾಡಿಸ್ತಾ ಇದ್ದೆ. ಇದು ಗೋಲ್ಡ್ ವಿತ್ ಪಿಂಕ್ ಆಗೋದ್ರಿಂದ ನಾನು ಜಾಸ್ತಿ ವರ್ಕ್ ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ಸ್ಲೀವ್ಸಿಗೆ ಒಂದು ಸ್ವಲ್ಪ ಬೀಡ್ಸ್ ಕೊಟ್ಟಿದ್ದೇನೆ ಅಷ್ಟು ಬ್ಲೌಸ್. ಬಟ್ ನನಗೆ ನೆಕ್ ಹತ್ರ ಒಂದು ಸ್ವಲ್ಪನೂ ಡಿಸೈನ್ ಇಲ್ಲ ಅಂದರೆ ಒಂದು ಸ್ವಲ್ಪ ಬೋರ್ ಆಗುತ್ತೇನೋ ಅಂತ ಅನಿಸ್ತು. ಹಾಗಾಗಿ ಒಂದು ಸಿಂಪಲ್ ಆದ ಡಿಸೈನ್ ಮಾಡಿಸಿರೋದು. ಡಿಸೈನ್ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾಗೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ, ಮೆಷಿನ್ ಎಂಬ್ರಾಯ್ಡ್ರಿ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಡಿಸೈನ್. ಇದನ್ನ ನಾನು ಸ್ಟಿಚ್ ಮಾಡಿಸಿರೋದು ಕುಂದಾಪುರದ ಓಲ್ಡ್ ಬಸ್ ಸ್ಟ್ಯಾಂಡಲ್ಲಿ ಪುರಸಭೆ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲೇ ಫಸ್ಟ್ ಫ್ಲೋರಲ್ಲಿ ಶ್ರೇಯಾ ಟೈಲರಿಂಗ್ ಅಂತ ಇದೆ, ಅಲ್ಲೇ ಸ್ಟಿಚ್ ಮಾಡಿಸಿರೋದು. ಅಲ್ಲಿ ಮೆಷಿನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲನೂ ಬೇರೆ ಬೇರೆ ರೀತಿ ಬ್ಲೌಸ್ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ. ಪ್ರೈಸಸ್ ಕೂಡ ರೀಸನೇಬಲೇ ಇದೆ, ನೀವು ಒಂದ್ಸಲ ನೋಡ್ಬೋದು. ಹಾಗೆ ನೀವು ಹೇಳಿದ್ರಿ ನಿಮ್ಮ ಡಾರ್ಕ್ ಸರ್ಕಲ್ ಕ್ಲಿಯರ್ ಆಗಿದೆ, ಏನು ಯೂಸ್ ಮಾಡಿದ್ರಿ ಅಂತ. ನಾನು ಏನು ಯೂಸ್ ಮಾಡ್ತಾ ಇಲ್ಲ ಡಾರ್ಕ್ ಸರ್ಕಲ್ಗೆ. ಲಾಸ್ಟ್ ಟೈಮ್ ಒಂದು ಮಾಮಾ ಅರ್ಥಿಂದ ಅಂಡರ್ ಐ ಕ್ರೀಮ್ ತೊಗೊಂಡಿದ್ದೆ, ಅದೊಂದು ಸ್ವಲ್ಪ ದಿನ ಯೂಸ್ ಮಾಡಿದೆ, ಸ್ವಲ್ಪ ಕಡಿಮೆ ಆಯಿತು, ಅಂದರೆ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು. ಆನಂತರ ನಾನು ಅದು ಕಂಟಿನ್ಯೂ ಆಗಿ ಏನು ಯೂಸ್ ಮಾಡಲಿಲ್ಲ, 1 ಮಂತ್ ಯೂಸ್ ಮಾಡಿದ್ದೀನೇನೋ ಅಷ್ಟೇ. ನನಗೆ ಹೆಚ್ಚಾಗಿ ಏನಂದರೆ ನಿದ್ದೆ ಕಡಿಮೆ ಆದ ತಕ್ಷಣ ಬಂದುಬಿಡುತ್ತೆ. ಇವತ್ತು ರಾತ್ರಿ ಏನಾದರೂ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ನಾಳೆನೇ ಡಾರ್ಕ್ ಸರ್ಕಲ್ ಕಾಣಿಸುತ್ತೆ ಹೆಚ್ಚಾಗಿ. ಸೊ ಮೊದಲಿಂದನೂ ಅಷ್ಟೇ, ನಾನು ಚಿಕ್ಕನಿಂದನೂ ನನಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿನೇ. ಏನು ನಿದ್ದೆ ಸ್ವಲ್ಪ ಕಡಿಮೆ ಆಯಿತು ಅಂದರೆ ತುಂಬ, ಅದು ಫೇರ್ ಇರೋರ್ಗೆ ಹಾಗೆ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಕಾಣಿಸಿದ್ರೂ ಅದು ಒಂದು ರೀತಿ ಕಾಣಿಸುತ್ತೆ, ಚೆನ್ನಾಗೇ ಅನಿಸೋದಿಲ್ಲ. ಅಂದರೆ ಫುಲ್ ಕಣ್ಣು ಮಾತ್ರ ಎದ್ದು ಕಾಣಿಸುತ್ತೆ, ಏನೋ ಹುಷಾರಿಲ್ಲದೆ ಇರೋ ಥರ, ಅಥವಾ ಏನೋ ಒಂಥರ ತುಂಬ ಡಿಪ್ರೆಷನಲ್ಲಿರೋ ಥರ ಆ ರೀತಿ ಎಲ್ಲ ಕಾಣಿಸುತ್ತೆ ಮುಖ ಡಾರ್ಕ್ ಸರ್ಕಲ್ ಅಂತಂದರೆ. ಸೊ ಏನಿಲ್ಲ, ನಾನು ನಿದ್ದೆ ಚೆನ್ನಾಗಿ ಮಾಡ್ತೀನಿ, ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ ಅಷ್ಟೇ, ಮತ್ತೆ ಏನು ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ. ನಿಮಗೆ ಅಂಡರ್ ಐ ಕ್ರೀಮ್ ಬೇಕು ಅಂದರೆ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಮಾಮಾ ಅರ್ಥಿಗೆ ಚೆನ್ನಾಗೇ ಇದೆ, ಅದನ್ನು ಯೂಸ್ ಮಾಡಿ ನೋಡಿ. ಲಾಸ್ಟ್ ಟೈಮ್ ನಾನು ಫಂಕ್ಷನ್ಗೆ ಹೋಗುವಾಗ ಒಂದು ಬ್ಯಾಗ್ ಇಟ್ಕೊಂಡಿದ್ದೆ. ಆ ಬ್ಯಾಗ್ ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ರೆ ನೀವು, ಅದನ್ನು ನನಗೆ ತಂಗಿ ತಂದಿರೋದು ಬ್ಯಾಂಗ್ಳೂರಿಂದ. ಸೊ ನನಗೆ ಆನ್ಲೈನಲ್ಲಿ ಸಿಗುತ್ತೇನೋ, ನಂಗೆ ನೋಡಿದ ಹಾಗಿದೆ ಅದೇ ಥರ. ಫ್ಲಿಪ್ಕಾರ್ಟಲ್ಲಿ ಒಂದ್ಸಲ ಸರ್ಚ್ ಮಾಡಿ ನೋಡಿ, ಆ ಥರ ಬ್ಯಾಗ್ ಸಿಗ್ಬೋದು ಅಂತ. ಎಲ್ಲೋ ನೋಡಿದ ಥರ ನನಗೆ ನೆನಪು. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ. ಹಾಗೆ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಹಾಕಿ ಅಂತ ಲಾಸ್ಟ್ ಲಾಗಲ್ಲಿ ಹೇಳಿದ್ರಲ್ಲ, ನೋಡೋಣ. ಮಳೆ ಬರ್ತಾ ಇದೆಯಲ್ವಾ, ಇವಾಗ ಮನೇಲಿ ಮ್ಯಾಂಗೋ ಐಸ್ ಕ್ರೀಮ್ ನಾನು ಮಾಡೋಕ್ಕೆ ಹೋದರೆ ಅದನ್ನು ನಾನೇ ತಿನ್ನಬೇಕು. ಆದಿ ಮೊನ್ನೆ ತಿಂದಿದ್ದಾರೆ, ನಾನು ಅದಕ್ಕೆ ಕೊಡಲಿಲ್ಲ, ಸ್ವಲ್ಪನೇ ಕೊಟ್ಟಿರೋದಂತೆ ನಿಮ್ಗೆ ಹೇಳಿದೆ ಅಲ್ವಾ. ಆದಿ ಸರಿ ತಿಂತಿದ್ದಾರೆ. 3 ಡೇಸ್ ಆದಮೇಲೆ ಮತ್ತೆ ಜ್ವರ ಬಂತು ಅವರಿಗೆ. ಸೊ ಅದೇ ರೀಸನಿಂದ ಅಂತ ಅಲ್ಲ, ಅವರು ಕೆಲಸ ಮಾಡೋ ಕಡೆ ಯಾರಿಗಾದ್ರೂ ಜ್ವರ ಇದ್ದರೆ, ಅದು ಇವಾಗಂತೂ ವೈರಲ್ ಫೀವರ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅಲ್ವಾ. ಮಳೆ ಬಂದ ತಕ್ಷಣ ಹಾಗೆ ಹೆಚ್ಚಾಗಿ ಒಂದು ಜ್ವರ ಬರೋದಿದ್ದೇ ಇರುತ್ತೆ. ಸೊ ಐಸ್ ಕ್ರೀಮ್ ರೆಸಿಪಿ ಮಾಡ್ತೇನೆ. ಈಗ ಅದಕ್ಕೆ ಸ್ಕೂಲ್ ಸ್ವಲ್ಪ ಲೇಟ್, ಇನ್ನು 1 ವಾರ ರಜೆ ಇದೆ. ನಿನ್ನೆ ಅಷ್ಟೇ ಮೆಸೇಜ್ ಹಾಕಿದ್ರು, ಸ್ವಲ್ಪ ಲೇಟ್ ಇದೆ, 7th ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಸ್ವಲ್ಪ ಇನ್ನೂ ಜಾಸ್ತಿ ನನಗೆ ಟೈಮ್ ಇದೆ. ಅಷ್ಟರಲ್ಲಿ ನಂಗೆ ಪುನಃ ಒಂದ್ಸಲ ಮನೆಗೆ ಸಹ ಹೋಗಿ ಬರಲಿಕ್ಕಿದೆ. ನೋಡೋಣ, ಐಸ್ ಕ್ರೀಮ್ ರೆಸಿಪಿ ಆದಷ್ಟು ಬೇಗ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ಇವತ್ತಿನ ಈ ಒಂದು ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ಲಾಗಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.